ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ವಿವೇಕ್ ರೆಡ್ಡಿ ಗರ್ಭಿತವಾಗಿತ್ತು. ಕರ್ನಾಟಕದಿಂದ ಲೋಕಸೇವಾ ಆಯೋಗಕ್ಕೆ ಸುಮಾರು 25ಕ್ಕಿಂತ ಹೆಚ್ಚು ಜನ ಅಭ್ಯರ್ಥಿಗಳು ಪರೀಕ್ಷಾರ್ಥಿಗಳು 2025ನೇ ಸಾಲಿನಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಅದರಲ್ಲಿ ನಮ್ಮ ಮನೆಯ ಕುಟುಂಬದ ತೌಸಿಫ್ ಪಾಷಾ ಅವರು ಸಹ ಒಬ್ಬರಾಗಿದ್ದಾರೆ. 741ನೇ ರ್ಯಾಂಕು. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಒಳ್ಳೆಯ ಅಂಕಗಳನ್ನು ತೆಗೆದು ಪಾಸ್ ಆಗಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಅದೇ ರೀತಿ ಕಳೆದ ವರ್ಷದಲ್ಲಿ ಸ್ವಲ್ಪ ಮೇಲೆ ಹೆಚ್ಚು ರ್ಯಾಂಕ್ ಬಂದಿದ್ದವರು ಈ ವರ್ಷದಲ್ಲಿ ಒಳ್ಳೆ ರ್ಯಾಂಕ್ನ ತಂದಿದ್ದಾರೆ. ಕರ್ನಾಟಕದಿಂದ ನಾವು 50ಕ್ಕಿಂತ ಹೆಚ್ಚು ನಾವು ಫಲಿತಾಂಶಗಳನ್ನು ತರಬೇಕು. ನೋಡಿ, ಯಾದಗಿರಿ ಅಂತ ಹಿಂದುಳಿದಂಥ ಒಂದು ಜಿಲ್ಲೆಯಿಂದ 4 ಮಕ್ಕಳಾಗಿದ್ದಾರೆ. ಅಂದರೆ ನಾವು ಬಂಗಾರಪೇಟೆ ಅವರು, ಕೋಲಾರ ಅವರು, ಇವರು ಮಂಡ್ಯದಿಂದ ಇಬ್ಬರು, ಈ ರೀತಿ ಬಿ ಸಿಟೀಸ್, ಸಿ ಸಿಟೀಸ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಮಕ್ಕಳು, ಕುಗ್ರಾಮದಿಂದ ಬಡವರು ಬರ್ತಾ ಇದ್ದಾರೆ. ಅಂದರೆ ಪ್ರತಿಭೆಗೆ ತಕ್ಕ ಪುರಸ್ಕಾರ ಇದೆ ಅಂತ ಆಯಿತು. KAS ಪರೀಕ್ಷೆ ಇರ್ಬೋದು, IAS ಪರೀಕ್ಷೆ ಇರ್ಬೋದು, ಎಲ್ಲ ಮಕ್ಕಳುಗಳು ಇದನ್ನ ಧೈರ್ಯದಿಂದ ಎದುರಿಸಿದ್ರೆ ಅವರ ತಂದೆ ತಾಯಿಗಳ, ಗುರು ಹಿರಿಯರುಗಳ ಆಶೀರ್ವಾದದಿಂದ ಅವರು ಸಫಲತೆಯನ್ನ ಕಂಡುಕೊಳ್ತಾರೆ. ಎಲ್ರಿಗೂ ನನ್ನ ನಮಸ್ತೆ. ನನ್ನ ಹೆಸರು ತೌಸಿಫುಲ್ಲಾ ಖಾನ್. ನಾನು ಬಂಗಾರಪೇಟೆ ಅವನು. ನನ್ನ ಇದು UPSC 4ನೇ ಅಟೆಂಪ್ಟ್ ಆಗಿದೆ. 2ನೇ ಬಾರಿ ನಾನು ಇಂಟರ್ವ್ಯೂಗೆ ಹೋಗಿದ್ದೀನಿ. ಲಾಸ್ಟ್ ಇಯರ್ 2 ಮಾರ್ಕ್ಸಿಂದ ಉಳ್ಕೊಂತು. This time I have secured All India rank 741 and it is a very proud moment for me, and I'm really grateful for the Almighty, for my parents and for my friends and uncle who have supported me throughout this journey. Thank you so much. Thank you.